ರಿಪೇರಿ ಮಾಡುವ ಸಂದರ್ಭದಲ್ಲಿಯೇ ಮೊಬೈಲ್ ಬ್ಲಾಸ್ಟ್ ಆಗಿರುವಂತಹ ಘಟನೆ ಕೂಡ ನಡೆದಿದೆ. ಸುಟ್ಟು ಕರಕಲಾದಂತಹ ಮೊಬೈಲ್ ದೊಡ್ಡ ಅನಾಹುತ ಕೂಡ ತಪ್ಪಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಮೊಬೈಲ್ ಚಾರ್ಜ್ ಗಿಟ್ಟಂತ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದ್ದು, ಜೇಬಲ್ಲಿದ್ದಾಗ ಬ್ಲಾಸ್ಟ್ ಆಗಿದ್ದು ಕೇಳಿದ್ರೆ, ಆದ್ರೀಗ ರಿಪೇರಿ ಮಾಡುವಾಗಲೇ ಬ್ಲಾಸ್ಟ್ ಆಗಿದೆ. ಕೊಪ್ಪಳದ ಜಗದಂಬಾ ಮೊಬೈಲ್ ಕೇರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಡಿಸ್ಪ್ಲೇ ಹಾಕುವುದಕ್ಕೆ ಅಂತ ಮೊಬೈಲ್ ಬಿಚ್ಚುತ್ತಾ ಇದ್ದಂತಹ ಸಂದರ್ಭದಲ್ಲಿ ಮೊಬೈಲ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ಏಕಾಏಕಿಯಾಗಿ ಬ್ಲಾಸ್ಟ್ ಆದಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೊಬೈಲ್ ಡಿಸ್ಪ್ಲೇ ಹೋಗಿದೆ ಅಂತ ಡಿಸ್ಪ್ಲೇ ಹಾಕೋದಕ್ಕೆ ಅಂತ ಮೊಬೈಲ್ ಓಪನ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿಯೇ ಮೊಬೈಲ್ ಬ್ಲಾಸ್ಟ್ ಆಗಿಬಿಟ್ಟಿದೆ. ಆ ಘಟನೆಯ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದೇ ದೃಶ್ಯವನ್ನ ನೀವು TV5 ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಜಗದಂಬಾ ಮೊಬೈಲ್ ಕೇರ್ ನಲ್ಲಿ ಮೊಬೈಲ್ ರಿಪೇರಿಗೆ ಅಂತ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಮೊಬೈಲ್ ಡಿಸ್ಪ್ಲೇ ಹೋಗಿದೆ ಅಂತ ಮೊಬೈಲ್ ಅಂಗಡಿಯ ಸಿಬ್ಬಂದಿ ಆ ಮೊಬೈಲ್ ರಿಪೇರಿ ಮಾಡೋದಕ್ಕೆ ಅಂತ ಮೊಬೈಲ್ ಓಪನ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲೇ ಮೊಬೈಲ್ ಬ್ಲಾಸ್ಟ್ ಆಗ್ಬಿಟ್ಟಿದೆ. ಬೆಂಕಿ ಹೊತ್ಕೊಂಡು ಉರಿದಿದೆ. ಮೊಬೈಲ್ಗೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆನೆ ಅವರು ಆ ಮೊಬೈಲ್ನ ಆ ಕಡೆ ಕೆಳಗಡೆ ಕೆಡಗಿ ನೀರನ್ನ ಕೂಡ ಹಾಕಿದ್ದಾರೆ. ಈ ರೀತಿಯ ಘಟನೆಗಳನ್ನ ಹಿಂದೆ ಕೂಡ ನೀವು ಕೇಳಿದ್ರಿ. ಒಂದು ಮೊಬೈಲ್ ಚಾರ್ಜ್ ಹಾಕಿದಂತ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದ್ದು, ಮತ್ತೆ ಚಾರ್ಜ್ ಹಾಕೊಂಡು ಕೆಲವರು ಯೂಸ್ ಮಾಡ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಬ್ಲಾಸ್ಟ್ ಆಗಿದ್ದು. ಇನ್ನೂ ಕೆಲವೊಂದು ಘಟನೆಗಳು ಏನಪ್ಪಾ ಅಂದ್ರೆ ಮೊಬೈಲ್ ಅನ್ನ ಜೇಬಲ್ ಇಟ್ಕೊಂಡಿರುವಂತ ಸಂದರ್ಭದಲ್ಲೂ ಬ್ಲಾಸ್ಟ್ ಆಗಿದೆ. ಈಗ ಸದ್ಯಕ್ಕೆ ನಡೆದಿರುವಂತಹ ಘಟನೆ ಏನಪ್ಪಾ ಅಂದ್ರೆ ಕೊಪ್ಪಳದ ಜಗದಂಬಾ ಮೊಬೈಲ್ ಕೇರ್ ನಲ್ಲಿ ಮೊಬೈಲ್ ಅಂಗಡಿಯ ಸಿಬ್ಬಂದಿ ಏನಿದ್ದಾರೆ ಮೊಬೈಲ್ ರಿಪೇರಿ ಮಾಡೋದಕ್ಕೆ ಅಂತ ಡಿಸ್ಪ್ಲೇ ಹಾಕೋದಕ್ಕೆ ಅಂತ ಓಪನ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲೇ ಬ್ಲಾಸ್ಟ್ ಆಗ್ಬಿಟ್ಟಿದೆ. ಅಲ್ಲಿ ಇಬ್ರು ಕೂಡ ಆ ಟೈಮ್ನಲ್ಲಿ ಶಾಕ್ ಒಳಗಾಗಿದ್ದಾರೆ. ತಕ್ಷಣಕ್ಕೆ ಆ ಮೊಬೈಲ್ ಅನ್ನ ಕೆಳಗಡೆ ಕೆಡವಿ ಅದಾದ ಬಳಿಕ ನೀರನ್ನ ಹಾಕಿ ಬೆಂಕಿಯನ್ನ ಕೂಡ ಆರಿಸಿದ್ದಾರೆ. ಸದ್ಯಕ್ಕೆ ಎಲ್ಲರನ್ನು ಕೂಡ ಬೆಚ್ಚಿ ಬೀಳಿಸಿದಂತ ಘಟನೆ ಅಂತಾನೆ ಹೇಳ್ಬೋದು. ಅಲ್ಲಿನ ಮೊಬೈಲ್ ಅಂಗಡಿಯ ಸಿಬ್ಬಂದಿ ಏನಿದ್ದಾರೆ ಒಂದಷ್ಟು ಕಾಲ ಆತಂಕಕ್ಕೆ ಕೂಡ ಒಳಗಾಗಿದ್ದಾರೆ ಬ್ಲಾಸ್ಟ್ ಆಗಿದ್ದಕ್ಕೆ ಇದ್ದಕ್ಕಿದ್ದಂತೆ. ಯಾಕೆಂದ್ರೆ ಈ ರೀತಿಯ ಘಟನೆಗಳು ಹಿಂಗೆ ಆಗುತ್ತೆ, ಇಂಥ ಟೈಮಲ್ಲೇ ಆಗುತ್ತೆ, ಈ ಮೊಬೈಲ್ ಇಂದಾನೇ ಆಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಮೊಬೈಲ್ ಓಪನ್ ಮಾಡಿ ರಿಪೇರಿ ಮಾಡೋಕೆ ಅಂತ ಹೋದಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಹೀಗಾಗಿದೆ. ಅವರ ಮೊಬೈಲ್ ಶಾಪ್ನಲ್ಲಿ ಇದ್ದಂತ CCTVಯಲ್ಲಿ ಆ ದೃಶ್ಯ ರೆಕಾರ್ಡ್ ಆಗಿದೆ. ಅದನ್ನೇ ನೀವು ನೋಡ್ತಾ ಇದ್ದೀರಾ.